ನಾನು 6 ತಿಂಗಳಿಂದ ಊರೂರು ಕೇರ್ಕೆರೆ ಸುತ್ತಲೇ ಇದ್ದೀನಿ. ಕೊನೆಗೂ ಈ ನಾಮ ಪಂಗನಾಮ ಪ್ರೀತಿ ಪ್ರೇಮ ಪಂಗನಾಮ ನಾಮ ಪಂಗನಾಮ ಪ್ರೀತಿ ಪ್ರೇಮ ಪಂಗನಾಮ ಜೇಬಲ್ಲಿ ಉಂಡೆ ನಾಮ ಕೈ ಸಿಕ್ರೆ ಪಂಗನಾಮ ಜೇಬಲ್ಲೇ ಉಂಡೆ ನಾಮ ಕೈ ಸಿಕ್ರೆ ಪಂಗನಾಮ ರೈಲಿಗೆ ರೈಲು ರೀಲಿಗೆ ರೀಲು ರೈಲಿಗೆ ರೈಲು ರೀಲಿಗೆ ರೀಲು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರಕೃತಿ ಬಗ್ಗೆ ಆಗ್ಬೋದು, ಪ್ರೀತಿ ಪ್ರೇಮದ ಬಗ್ಗೆ ಆಗ್ಬೋದು, ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಸಾಂಗ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಚೆನ್ನಾಗಿದೆ. ಈ ಹಳ್ಳಿ ಸೊಗಡನ್ನು ಇಟ್ಕೊಂಡು ಸಾಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಸಿನಿಮಾ ನೋಡ್ಬೋದು, ಒಂದು ಒಳ್ಳೆ ಹಳ್ಳಿ ಸ್ಟೈಲಲ್ಲಿ ಸಿನಿಮಾ ಮಾಡಿದ್ದಾರೆ. ಚೆನ್ನಾಗಿದೆ, ಒಂದ್ಸರಿ ನೋಡ್ಬೋದು. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸಿನಿಮಾ ಹೇಗಿದೆ ಆಯ್ತು? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಕಾಮಿಡಿ ಮೂವಿ, ತುಂಬ ಇಷ್ಟ. ಥ್ಯಾಂಕ್ ಯು. ಒಂದು ಈ ಸತಿ ಒಟ್ಟು ಫೇಲ್ ಆಗಬೇಕು ಸರ್. ಅದು ಸರಿ, ನೀನ್ ಯಾಕೆ ಆಗಬೇಕು ಸರ್? ಈ ಸತಿ ಫೇಲ್ ತುಂಬ ಚೆನ್ನಾಗಿದೆ. ಒಬ್ಬ ಮಗುವಿನ ಹಬ್ಬ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಇದರೊಳಗಡೆ. ಜಾತಿ ಏನು, ನಾವು ಏನು ಅನ್ನೋದೆಲ್ಲ ಪೂರ್ಣವಾಗಿ ತಿಳಿಸಿದೆ. ಮೇಲ್ಜಾತಿ ಕೀಳು ಜಾತಿ ಅನ್ನೋದು ಏನು ಇಲ್ದಿಲ್ಲ, ಎಲ್ಲ ಒಂದೇ ಅಂತ ಒಂದು ಒಂದು ನಗುಮುಖದಲ್ಲಿ ಆರಾಮಾಗಿ ಹೋಗ್ಬೋದು. ಬರೀ ಮೌನ ಅದೇ ಧ್ಯಾನ ಈ ನಮ್ಮ ಪ್ರೀತಿಯಲ್ಲಿ. ಊರಲ್ಲಿ ಯಾರಿಲ್ಲ ಪ್ರೀತಿನೇ. ಹಾಸ್ಯ ಕಾಮಿಡಿ ತುಂಬ ಚೆನ್ನಾಗಿದೆ. ಕ್ಯಾಸ್ಟಿಸಮ್ ಇಲ್ಲ, ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ಹೇಗಿತ್ತು ಸರ್ ಸಿನಿಮಾ? ಚೆನ್ನಾಗಿದೆ ಸರ್. ಶ್ರೀಗಂಧ ಸರ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಸೈಡ್ ಆ್ಯಕ್ಟರ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಅವರು ಯಾರು ಪಂಚೆ ಮತ್ತು ಲಡ್ಡು ತಿನ್ನಿಸ್ತಾರಲ್ಲ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಎಲ್ಲ ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ. ಡೈರೆಕ್ಷನ್ ಆಗಬೇಕು ಅಂತ ಶ್ರೀಕಂಠ ಅಂತ ಆಸೆ ಇತ್ತು, ಹಾಗೆ ನೆರವೇರಿದೆ. ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಬಿಟ್ಟರೆ ತುಂಬ ಚೆನ್ನಾಗಿದೆ ಫಿಲಮ್. ಹಾಡು ಸೂಪರಲ್ಲಿ ಇಷ್ಟ ಆಯಿತು. ತುಂಬಾ ಒಂಥರ ಎಂಟರ್ಟೈನಿಂಗ್ ಆಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪ್ರಥಮ ಇದರಲ್ಲಿ ತಾವು ಸಾಕಷ್ಟು ಯಶಸ್ಸನ್ನು ಮುಟ್ಟಿದ್ದೀರ. ನನ್ನ ಪ್ರಕಾರ ಹೋಗಿದ್ರೆ 80-90% ಅಷ್ಟಿದೆ. 10% ಅದು ಬಟ್ ಓವರ್ ಆಲ್ ನ್ಯಾಚುರಲ್ಲು. ಆಮೇಲೆ ನಿಮ್ಮ ಡೈರೆಕ್ಷನ್ನು ಫಸ್ಟ್ ಡೆಬ್ಯೂ. ಆಲ್ ದಿ ಬೆಸ್ಟ್. ಇನ್ನೂ ಇದನ್ನು ಹೆಚ್ಚು ಜನಗಳು ನೋಡಿ ನನ್ನ ಸ್ನೇಹಿತರುಗಳು ಕೆಲವರೆಲ್ಲ ಫೋನ್ ಮಾಡಿದ್ರು ತುಮಕೂರಿಂದ, ಅಣ್ಣ ನಾನು ಮೂವಿ ನೋಡಿದೆ, ಚೆನ್ನಾಗಿ ಬಂದಿದೆ ಅಣ್ಣ ಅಂತ. ಇದು ಚೆನ್ನಾಗಿದೆ. ಐ ಮೀನ್ ಪಬ್ಲಿಕ್ ರೆಸ್ಪಾನ್ಸ್ ಇಸ್ ಗುಡ್. ಹಾಗಾಗಿ ನಿಮ್ಮ ಮುಂದೆ ಏನೇ ಡೆಬ್ಯೂಗಳಿಗೆ ಶುರು ಮಾಡ್ತೀನಿ ಎಲ್ಲ ಸಕ್ಸಸ್ ಆಗಲಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ, ಭಾಷೆ ಅನ್ನೋದು ಒಂದು ನಾವು ಇವತ್ತು ತಿನ್ನೋ ಅನ್ನ ಇದ್ದಾಗೆ. ಅನ್ನ ಇಲ್ಲ ಅಂದರೆ ನಾವು ಹೇಗೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಭಾಷೆ ಅನ್ನೋದು ಇಲ್ಲ ಅಂದರೆ ಅದೊಂದು ಸಂವಹನ. ಒಬ್ಬರಿಗೆ ನಾವು ಮಾತಾಡಬೇಕಾದ್ರೆ ಏನಾದರೂ ಒಂದು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಅದೊಂದು ಭಾಷೆ ಅವಶ್ಯಕತೆ ಇರುತ್ತೆ. ಅದಿಲ್ಲ ಅಂದರೆ ಜೀವನ ಮಾಡೋದಕ್ಕಾಗಲ್ಲ. ಹಾಗಾಗಿ ಕನ್ನಡ ಭಾಷೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ಧರ್ಮ ಸಂಸ್ಕೃತಿ, ಹೆಣ್ಮಕ್ಳು ಅಂತ ಅಲ್ಲ, ಗಂಡು ಮಕ್ಕಳು ಅಂತ ಅಲ್ಲ, ಧರ್ಮನ ಹೇಗೆ ನಾವು ಪಾಲಿಸಬೇಕು, ಅದರಿಂದ ಏನೆಲ್ಲ ಒಳಿತಿದೆ ಅನ್ನೋದನ್ನು ತೋರಿಸಿದ್ದಾರೆ. ಮತ್ತು ಕಡೆಯದಾಗಿ ಜಾತಿ ಅನ್ನೋ ವ್ಯವಸ್ಥೆಯಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಇದು ಯಾವಾಗ ಹೋಗುತ್ತೆ ಅನ್ನೋ ಒಂದು ನೋವನ್ನ ಕಡೆಯಲ್ಲಿ ತೋಡ್ಕೊಂಡಿದ್ದಾರೆ. ಆ ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ಹಾಗಾಗಿ ಸಿನಿಮಾನ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಇಷ್ಟ ಆಯಿತಾ? ಓಕೆ, ಥ್ಯಾಂಕ್ ಯು.
ಆಲ್ ದ ಬೆಸ್ಟ್. ಮಾತಾಡ್ತೀನಿ. ಸಿನಿಮಾ ಯಶಸ್ವಿಯಾಗಿ ಚೆನ್ನಾಗಿ ಓಡಲಿ. ನಮ್ಮ ಎಲ್ಲ ಸವಿತಾ ಬಂಧುಗಳಾಗಲಿ ಪತ್ರಕರ್ತರು ವಿತರಕರಾಗಲಿ ಎಲ್ಲ ನೋಡಿ ಈ ಚಿತ್ರ ಯಶಸ್ವಿಯಾಗಲಿ ಎಂದು ನಾವೆಲ್ಲ ಹಾರೈಸೋಣ. ನಮಸ್ಕಾರ. ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಇಷ್ಟ ಆಗಿದ್ದು ಸಾಂಗು ತುಂಬ ಇಷ್ಟ ಆಯಿತು. ತುಂಬ ಕ್ಯಾಚಿ ಇದೆ ಮತ್ತು ಮೂವಿನೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಲ್ಯಾಕ್ ಬಿಟ್ಟರೆ ಮೂವಿ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮೂವಿ ಮೂಡ್ ಬಂದಿದೆ. ಇದೇ ಥರ ಮೂವಿನ ಮತ್ತೆ ನೋಡೋಕ್ಕೆ ಇಷ್ಟಪಡ್ತೀವಿ. ಸಿನಿಮಾ ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿ ಬಂದಿದೆ. ಲೊಕೇಶನ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದಾಗಿದೆ. ಮುಂದಿನ ಚಿತ್ರದಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆ ಇದೆ, ಇಟ್ಕೋಬೋದು. ಸೊ ಬೇಯಂಗಿದೆಯಾ ಪಿಕ್ಚರು? ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವ್ರಿಗೆ ಏನು ಕೊಡ್ತೀವಿ ಅದ್ರ ನಮಗೆ ವಾಪಸ್ ಏನು ಬರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತಿಳಿ ಹೇಳಿದೆ. ಏನು ಕೊಡ್ತೀವಿ ಅನ್ನೋದನ್ನ ನೀವೇನು ಮಾಡಬೇಕು ಗೊತ್ತಾ, ಚಲನಚಿತ್ರದಲ್ಲಿ ಹೋಗಿ ನೋಡಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಅಂಕುಶ್ ಅಂತ. ನಾನು ಇವಾಗ ತಾನೇ ಪ್ರೀತಿ ಪ್ರೇಮ ಪಂಗ್ರಾಮ ಜಸ್ಟ್ ನೋಡ್ಕೊಂಡು ಬಂದೆ. ಯಾರು ಯಾರಿಗೆ ಯಾವ ರೀತಿ ಪಂಗ್ರಾಮ ಹಾಕ್ಬೋದು, ಒಬ್ರಿಗೆ ಗೊತ್ತಿಲ್ಲಂಗೆ ಒಬ್ರಿಗೆ ಹೆಂಗೆ ಮೋಸ ಮಾಡಿ ಲವ್ ಮಾಡ್ಬೋದು, ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಎಂಜಾಯ್ ಮಾಡಬೇಕು, ಹೇಳೋಕ್ಕಾಗಲ್ಲ. ಸೊ ನೀವು ಬಂದು ನೋಡಿ ಪ್ರೀತಿ ಪ್ರೇಮ ಪಂಗ್ರಾಮ. ಗೋಪಾಲನ್ ಬಾನಲ್ಲಿದ್ದೀವಿ. ನಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಅಭಿಮಾನಿ ಒಬ್ಬರು ತಿರುಪ್ತಿಯಿಂದ ಲಾಡ್ ಕಳಿಸೋರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋದು ಆ ತಿರುಪತಿ ವೆಂಕಟೇಶ್ವರನ ಆಶೀರ್ವಾದ ಸದಾ ನಮಗೆ. ನನ್ನ ಅಭಿಮಾನಿಗಳು ನಿಜವಾಗಿರೋದು ಅಕ್ಕಲಗೂಡು, ಹಾಸನ, ತಿಪ್ಪೂರು, ಬೇಲೂರು ಅಂದರೆ ಗ್ರಾಮಾಂತರ ಪ್ರದೇಶದಲ್ಲೇ ಉಂಡ ಯಜಮಾನ ಭಾರಿ ಇಷ್ಟ ಆಗೋದು. ಇಮ್ಮಿಡಿಯೇಟಾಗಿ ಆ ಗ್ರಾಮಾಂತರ ಪ್ರದೇಶದಲ್ಲಿರೋ ಎಲ್ಲ ಥಿಯೇಟ್ರಲ್ಲೂ ನಮ್ಮ ಮೂವಿ ತುತ್ತೀವಿ. ಹಾಗಾಗಿ ನಮ್ಮವ್ರು ಅಲ್ಲಿ ವೆಯ್ಟ್ ಮಾಡ್ತವ್ರೆ. ಅದಕ್ಕೆ ಆದಷ್ಟು ಬೇಗ ನಮ್ಮ ಪಿಕ್ಚರ್ನ ರೀಚ್ ಮಾಡ್ತೀವಿ.